ಹಾಯ್ ನಮಸ್ತೆ. ಇವತ್ತು ನಾನು ಪಿಂಕ್ ಲಿಪ್ಸ್‌ನ ಹೇಗೆ ಪಡಿಬೋದು ಅಂತ ಅಂದ್ಬಿಟ್ಟು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತುಂಬ ಜನಕ್ಕೆ ತುಟಿಗಳು ಪಿಗ್ಮೆಂಟ್ ಆಗಿರುತ್ತೆ, ತುಂಬ ಡಾರ್ಕ್ ಆಗಿರುತ್ತೆ. ಅವರು ಲಿಪ್‌ಸ್ಟಿಕ್ ಇಲ್ದಲೇನೆ ಹೊರಗಡೆ ಹೋಗೋಕ್ಕೆ ಆಗಲ್ಲ, ಆ ರೀತಿ ಇರುತ್ತೆ. ಆ್ಯಂಡ್ ನಾನು ಯಾವುದೇ ಲಿಪ್‌ಸ್ಟಿಕ್ ಏನು ಕೂಡ ಅಪ್ಲೈ ಮಾಡಿಲ್ಲ. ಸೊ ನಿಮಗೆ ನ್ಯಾಚುರಲ್ ಆಗೇ ಗುಲಾಬಿ ಬಣ್ಣದ ರೀತಿಯಲ್ಲಿ ನಿಮ್ಮ ತುಟಿಗಳಿರಬೇಕು ಅಂತಂದರೆ ಈ 3 ಸ್ಟೆಪ್ಸ್ನ ನೀವು 5 ದಿನ ಫಾಲೋ ಮಾಡಿ ನೋಡಿ, ಚೇಂಜಸ್ ನಿಮಗೆ ಗೊತ್ತಾಗುತ್ತೆ. ಇನ್ನೂ ಏನಪ್ಪ ಅಂತ ಅಂದರೆ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ನ ಬಳಸ್ಕೊಂಡು ಯಾವ ರೀತಿ ನಾವು ಪಿಂಕ್ ಲಿಪ್ಸ್ನ ಪಡಿಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಶೇರ್, ಹಾಗೆ ನಿಮ್ಮ ಲೈಕ್ ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸ್, ಅಂದರೆ ಈ ಹಿಂದೆ ನೀವು ಈ ಥರ ಟ್ರೈ ಮಾಡಿದ್ರಾ ಅಂತ ಕಮೆಂಟ್ ಮಾಡಿ. ಸೊ ದ್ಯಾಟ್ ಅಥವಾ ನಿಮ್ಮ ಹತ್ರ ಏನಾದ್ರೂ ಐಡಿಯಾಸ್ ಇದ್ದರೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಅದು ನೆಕ್ಸ್ಟು ವಿಡಿಯೋ ಮಾಡ್ತೀನಿ, ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು. ಸೊ ಮತ್ತು ಯಾಕೆ ಲೇಟ್ ಮಾಡೋಣ, ಬನ್ನಿ ಸ್ಟಾರ್ಟ್ ಮಾಡೋಣ. ಓಕೆ, ಫಸ್ಟು ಇಲ್ಲಿ ಬ್ರಷ್ ತೊಗೊಂಡಿದ್ದೀನಿ, ಇಂಪಾರ್ಟೆಂಟು. ಕಂಪ್ಲೀಟ್ ವಿಡಿಯೋನ ನೋಡಿ, ಮಿಸ್ ಮಾಡ್ಕೊಬೇಡಿ. ಆ್ಯಂಡ್ ಈಗ ಇಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ದಪ್ಪ ಕಾಳುಗಳದಿತ್ತು ಅಂತಂದರೆ ಟ್ರ್ ಅನಿಸಿ ಮಿಕ್ಸಿಗೆ ಹಾಕಿಬಿಟ್ಟು ಸ್ವಲ್ಪ ಅಂದರೆ ಈ ಥರ ತರಿ ಇರಬೇಕು, ಪಲ್ಸ್ ಮಾಡ್ಕೊಳ್ಳಿ. ಮತ್ತು 1 ಟೀ ಸ್ಪೂನ್ನಷ್ಟು ಸಕ್ಕರೆ ತೊಗೊಂಡ್ರೆ ಅರ್ಧ ಟೀ ಸ್ಪೂನ್ನಷ್ಟು ಜೇನುತುಪ್ಪ, ಅರ್ಧ ಟೀ ಸ್ಪೂನ್ನಷ್ಟು ರಾ ಮಿಲ್ಕ್, ಹಸಿ ಹಾಲು. ಸೊ ಇದನ್ನು ಸಕ್ಕರೆಗೆ ಹಾಕಿ ನೀಟಾಗಿ ನಾವು ಸ್ಕ್ರಬ್ನ ರೆಡಿ ಮಾಡ್ಕೊಳ್ಬೇಕು. ಇದು ಸೆಕೆಂಡ್ ಸ್ಟೆಪ್ಪು. ಆ್ಯಂಡ್ ಥರ್ಡ್ ಸ್ಟೆಪ್ ಬಂದು ಬೀಟ್ರೋಟಲ್ಲಿ ಇರುತ್ತೆ, ಅದು ಏನು ಮಾಡಬೇಕಂತ ನೆಕ್ಸ್ಟು ಹೇಳ್ತೀನಿ. ಈಗ ಫಸ್ಟು ಹಾಲು ಮತ್ತು ಜೇನುತುಪ್ಪನ ಹಾಕ್ತಾಯಿದ್ದೀನಿ. ತುಟಿಗಳಿಗೆ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ. ಹಾಗೆಯೇ ಜೇನುತುಪ್ಪನೂ ಅಷ್ಟೇ ಸಾಕಷ್ಟು ಬೆನಿಫಿಟ್ಸ್ನ ಕೊಡುತ್ತೆ, ಹೇಳ್ತೀನಿ ಅದನ್ನು. ಮತ್ತು ಈ ಸ್ಕ್ರಬ್ನ ನೀವು ಜಸ್ಟ್ ಲಿಪ್ಸ್ಗಷ್ಟೇ ಅಲ್ಲ, ಈವನ್ ನಿಮಗೆ ಫೇಸ್ಗೆ ಮತ್ತು ಕೈಗಳು ಕಾಲುಗಳು ಎಕ್ಸ್ಪೋಲಿಯೇಟ್ ಮಾಡ್ಕೊಳ್ಳೋದಕ್ಕೆ ಅಂದರೆ ಈ ಸ್ಕ್ರಬ್ನ ಉಪಯೋಗಿಸ್ಕೊಳ್ಬೋದು. ತುಟಿಗಳಿಗೆ ನೀವು 5 ಡೇಸ್ ರೆಗ್ಯುಲರ್ ಆಗಿ ಸ್ಕ್ರಬ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ಫೇಸ್ಗೆ ವೀಕ್ಲಿ ಟ್ವೈಸ್ ಅಂದರೆ ವಾರದಲ್ಲಿ 2 ಸತಿ ಮಾತ್ರ ಅಪ್ಲೈ ಮಾಡಿ. ನಾನು ಆವಾಗಲೇ ಬ್ರಷ್ ತೊಗೊಂಡಿದ್ದೆ ಅಲ್ಲ, ಈ ಥರ ಇರೋ ಬ್ರಷನ್ನು ತೊಗೊಳ್ಳಿ. ನೀವು ಬೆಳಗ್ಗೆ ಹೊತ್ತು ಹಲ್ಲು ಉಜ್ಜಿದ ಮೇಲೆ ನೀಟಾಗಿ ತುಟಿನ ಮಸಾಜ್ ಮಾಡ್ಕೊಳ್ಬೇಕಾಗತ್ತೆ. ಸ್ಟೆಪ್ 1, ನೀವು ಬ್ರಷ್ ಮಾಡಿದ ತಕ್ಷಣ ನಿಮ್ಮ ತುಟಿಗೆ ಯಾವುದಾದ್ರೂ ಲಿಪ್ ಬಾಮ್ ಏನಾದರೂ ಅಪ್ಲೈ ಮಾಡಿಬಿಟ್ಟು ಬ್ರಷ್ ಹಿಂಭಾಗದಿಂದ ಈ ಥರ ಮಸಾಜ್ ಮಾಡ್ಕೊಳ್ಳಿ. ಇದರಿಂದ ಬೇಗ ಡೆಡ್ ಸ್ಕಿನ್ನು ಹೊರಟೋಗೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಲಿಪ್ಸು ಮಾಯ್ಶ್ಚರೈಸ್ ಆಗಿ ಇರುತ್ತೆ ಆ್ಯಂಡ್ ಪಿಂಕಿಶ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೆಕೆಂಡ್ ಸ್ಟೆಪ್ ಏನಂತ ಅಂದರೆ, ನಾವು ಸ್ಕ್ರಬ್ ರೆಡಿ ಮಾಡ್ಕೊಂಡಿದ್ದೀವಿ ಅಲ್ವಾ, ಅದರಿಂದ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಬೇಕು. ಓಕೆ, ಇವಾಗ ಸ್ವಲ್ಪ ಹಾಲು ಮತ್ತು ಜೇನುತುಪ್ಪ ಹಾಕಿ ಇಟ್ಕೊಂಡಿರುವಂಥ ಸ್ಕ್ರಬ್ ಏನಿದೆ ಶುಗರ್ದು, ಅದರಿಂದ ನೀಟಾಗಿ ತುಟಿನ ಸ್ಕ್ರಬ್ ಮಾಡ್ಕೊಳ್ಬೇಕು. ಈವನ್ ಇದನ್ನು ನೀವು ಫೇಸ್ಗೂ ಕೂಡ, ಅಂದರೆ ಜಾಸ್ತಿ ಉಳ್ಕೊಂಡಿದೆ ಅಂತಂದಾಗ ಕಂಪ್ಲೀಟ್ ಫೇಸ್ಗೂ ಕೂಡ ಸ್ಕ್ರಬ್ ಮಾಡ್ಕೊಳ್ಬೋದು. ಬಟ್ ಫೇಸ್ಗಾದರೆ ನೀವು ವಾರದಲ್ಲಿ 2 ಸತಿ ಸ್ಕ್ರಬ್ ಮಾಡಿದ್ರೆ ಸಾಕು. ಬಟ್ ತುಟಿಗೆ ಅಂತ ಅಂದರೆ ಕಂಟಿನ್ಯೂ ನೀವು ಸ್ಕ್ರಬ್ ಮಾಡ್ಕೊಳ್ಳೋದು ಬೆಟರ್. ತುಂಬ ಲಿಪ್ಸ್ ಡಾರ್ಕ್ ಇದೆ ಅಂತಂದರೆ, ಸೊ 5 ಡೇಸಲ್ಲಿ ಚೇಂಜಸ್ ನೋಡಬೇಕಂತಂದರೆ ಕಂಪಲ್ಸರಿ ನೀವು ರೆಗ್ಯುಲರ್ ಆಗೇ 5 ಡೇಸ್ ಟ್ರೈ ಮಾಡಬೇಕಾಗತ್ತೆ. ಯೂಶ್ವಲಿ ನಾನು ಈ ಥರ ಅವಾಗವಾಗ ಸ್ಕ್ರಬ್ ನಾನು ತುಟಿಗೆ ಮತ್ತು ಫೇಸ್ಗೆ ಮಾಡಿಕೊಂಡಾಗ ಮಾಡ್ತಾ ಇರ್ತೀನಿ. ನೀವು ಎಷ್ಟು ಯೂಸ್ ಮಾಡ್ತಾ ಇರ್ತೀರಾ, ಈ ಥರ ಬಳಸ್ತಾ ಇರ್ತೀರಾ, ನಿಮ್ಮ ಕೇರ್ ಮಾಡ್ಕೊಳ್ತಾ ಇರ್ತೀರಾ, ಸ್ಕಿನ್ಗಿರ್ಬೋದು ಲಿಪ್ಸ್ಗಿರ್ಬೋದು, ಅಷ್ಟು ಚೆನ್ನಾಗಿ ಆಗ್ತಾ ಹೋಗುತ್ತೆ. ಸೊ ಒಂದು ಸತಿ ಮಾಡಿಬಿಟ್ಟು ಮತ್ತೆ ಬಿಟ್ಬಿಡೋದು ಹಂಗೆ ಮಾಡಬೇಡಿ. ಮತ್ತು ಇಲ್ಲಿ ವೀಡಿಯೋಸ್ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಶುಗರ್ ಏನು ನಾನು ಸ್ಕ್ರಬ್ ರೆಡಿ ಮಾಡ್ಕೊಂಡಿದ್ದೆ ಅದು ಜಾಸ್ತಿ ಇತ್ತು ಅಂತ ಅಂದ್ಬಿಟ್ಟು ಫೇಸ್ಗೂ ಕೂಡ ನಾನು ಸ್ಕ್ರಬ್ ಮಾಡ್ತಾಯಿದ್ದೀನಿ. ಈವನ್ ಫೇಸಲ್ಲಿ ಇರೋವಂಥ ಡೆಡ್ ಸ್ಕಿನ್ಸು ಎಲ್ಲ ರಿಮೂವ್ ಆಗೋದಕ್ಕೆ, ಫೇಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ಗೆ ಚೆನ್ನಾಗಿರುತ್ತೆ. ಇವಾಗ ಫೇಸ್ ವಾಶ್ ಮತ್ತು ಲಿಪ್ ಕೂಡ ವಾಶ್ ಮಾಡಿದ್ದೀನಿ. ಲಿಪ್ಸ್ ನೋಡ್ಬೋದು ನೀವು. ಆ್ಯಂಡ್ ಈಗ ಲಾಸ್ಟ್ ಸ್ಟೆಪ್ ಏನಂತ ಅಂದರೆ, ಬೀಟ್ರೋಟ್, ಒಂದು ಚಿಕ್ಕ ಸ್ಲೈಸ್ ಬೀಟ್ರೋಟ್ನ ತಗೊಂಡು ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ಸೊ ಬೀಟ್ರೂಟು ಅಷ್ಟೇ ನ್ಯಾಚುರಲ್ ಆಗೇ ಪಿಂಕಿಶ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಲಿಪ್ಸ್ಟಿಕ್ ಬದಲಿಗೆ ಜಾಸ್ತಿ ಮನೇಲಿದ್ದಾಗ ಈ ಥರನೇ ಟ್ರೈ ಮಾಡ್ತಾಯಿರಿ. ಬೀಟ್ರೂಟ್ ಇತ್ತು ಅಂತಂದರೆ ಲಿಪ್ಸ್ಗೆ ಹಾಕಿ ಮಸಾಜ್ ಮಾಡ್ತಾಯಿರಿ. ನೀವು ಈ ಥರ ನೀಟಾಗಿ ಮಸಾಜ್ನ ಮಾಡಿಕೊಂಡು ಒಂದಷ್ಟು ಸಮಯ ಹಾಗೆ ಬಿಟ್ಬಿಡಿ, ಅಥವಾ ಕಂಪ್ಲೀಟ್ ಡೇ ಬೇಕಾದರೆ ಹಾಗೇ ಬಿಟ್ಬಿಡಿ. ಆ್ಯಂಡ್ ಒಂದು 5 ಡೇಸ್ ಇದನ್ನು ಕರೆಕ್ಟಾಗಿ ಫಾಲೋ ಮಾಡಿ, ನೀವೇ ಚೇಂಜಸ್ನ
ನ್ಯಾಚುರಲ್ ಆಗೇನೆ ನಿಮ್ಮ ತುಟಿ ಪಿಂಕಿಶ್ ಆಗೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ನಿಮಗೆ ಈ ವಿಡಿಯೋ ಅಥವಾ ಈ ಟಿಪ್ಸ್ ತುಂಬ ಇಷ್ಟ ಆಗ್ಬೋದು ಅಥವಾ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿ ನನಗೆ ಗೊತ್ತಿರುವಂಥ ಸಿಂಪಲ್, ಈಸಿ ಆ್ಯಂಡ್ ಲೇಝಿ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ನ ಬಳಸ್ಕೊಂಡು ಯಾವ ರೀತಿ ನಾವು ಸ್ಕಿನ್ನನ್ನು ಅಥವಾ ಹೇರ್ ಅಥವಾ ಲಿಪ್ಸ್ ಹೇಗೆ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಬೋದು ಅಂತ ಸಿಂಪಲ್ ಟಿಪ್ಸ್ಗಳನ್ನು ಶೇರ್ ಮಾಡ್ತಾ ಇರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಹೆಲ್ಪ್ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.